ನಾನು ಇನ್ನೊಂದು ಮಾತು ನಮ್ಮ ರೈತರಿಗೆ ಹೇಳುದು, ಯಾರಾದ್ರೂ ಬಂದ್ ನಿಮ್ ಕೈ ಹಿಡ್ಕೊಂತಾರ, ಯಾರಾದ್ರೂ ನಮಗೆ ಎತ್ತಾರ ಅಂತ ದಾರಿ ಕಾಯಕ್ ಹೋಗ್ಬೇಡ್ರಿ. ಯಾಕಂತ ಕೇಳ್ರಿ, ನಿಮ್ಗೆ ಹಿಡ್ಕೊಳ್ಳೋ ಕೈ ಟೆಂಪ್ರರಿ ಕೈ. ಅದು ನೀವು ನಿಮಗೋಸ್ಕರ ಪರ್ಮನೆಂಟ್ ನಿಂತ್ರಂದ್ರ ನಿಮಗ್ ನೀವೇ ಪರ್ಮನೆಂಟ್ ಆದ್ರಂದ್ರೆ ಈ ಜಗತ್ತೊಳಗೆ ನಿಮ್ಗೆ ಅಲ್ಲಾಡ್ಸಕ್ ಯಾರಿಗೂ ಆಗುದಿಲ್ಲ. ಯಾಕಂದ್ರೆ ಒಂದು ಟೈಮ್ ಇತ್ತು, ರೈತ ಹರಕ ದೋತ್ರದಾಗ ಬಂಡಿ ನೋಡ್ಕೊಂಡು ಬಂಡ್ಯಾಗ ಬರ್ತಿದ್ದ. ಆದ್ರೆ ಇವತ್ತು ಪ್ರೈವೇಟ್ ಜೆಟ್ ಇಟ್ಕೊಂಡಾರ ರೈತರು. ಆ ಲೆಕ್ಕದೊಳಗ ನಮ್ಮ ರೈತರು ಮುಂದುವರ್ಯಾಕತ್ತಾರ. ಯಾಕಂದ್ರೆ ಈ ಜಗತ್ತೊಳಗ ಹೊನ್ನು ಹೆಣ್ಣು ಮಣ್ಣು ಈ ಮೂರಕ್ಕೆ ಬೇಡಿಕೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಮ್ಮ ಹತ್ತಿ ಟೈಮ್ ಒಳಗೆ 200 ರೂಪಾಯಿ ಎಕರೆ ಇದ್ದದ್ದು ಹೊಲ ಇವತ್ತು 1 ಕೋಟಿಗೆ 1 ಎಕರೆ ಆಗ್ಯದ. ಒಂದು ಬಿಲ್ಡಿಂಗ್ ಹಳೇದ್ ಕಾಣಬಹುದು, ಹೊಲ ಮನಿ ಹಳೇದ್ ಕಾಣೋದಿಲ್ಲ. ಅದು ದಿನ ಹೊಸದಾಗೆ ಕಾಣ್ತದ. ಈ ಜಗತ್ತೊಳಗ ಒಂದ್ ಇಂಜಿನಿಯರ್ ಅನ್ಬೋದು, ಡಾಕ್ಟರ್ ಅನ್ಬೋದು. ಆದ್ರ ನಮಗ ಜಮೀನ್ದಾರ್ ಅಂತಾರ. ನಾವು ಜಮೀನ್ದಾರ್. ನಾವ್ ಯಾವತ್ತು ಕೊಟ್ಟವ್ರು ಬೇಡದವ್ರಲ್ಲ, ಈ ಜಗತ್ತಿಗೆ ಅನ್ನ ಹಾಕೋರಂತವ್ರು ನಾವು. ಅದಕ್ಕೆ ಹೇಳ್ತಾರ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರ್ದಾದ್ರ ಮೇಲೆ ನಿಂತಾವಂದ್ರೆ ರೈತರ ಮೇಲೆ ನಿಂತಾವ್.